ಇವತ್ತು ಬ್ಲ್ಯಾಕ್ ಫಾರೆಸ್ಟಲ್ಲಿ 3ನೇ ದಿನ. ನಾವು 2 ನೈಟ್ಸಿಗಷ್ಟೇ ಬುಕ್ ಮಾಡಿದ್ದು, ಮತ್ತೆ ವಾಪಸ್ಸು ಮನೆ ಕಡೆ ಹೊರಡೋ ದಿನ ಇವತ್ತು. ಬಟ್ ಇವತ್ತೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ನಿಮಗೆ ಗೊತ್ತಿರೋಂಗೆ ನಾವಿವಾಗ ಬ್ಲ್ಯಾಕ್ ಫಾರೆಸ್ಟ್ ರೀಜನಲ್ಲಿ ಇದ್ದೀವಲ್ವ. ಇಲ್ಲಿ ಏನು ಫೇಮಸ್ ಹೇಳಿ, ಕುಕು ಕ್ಲಾಕ್. ಸೊ ನಿಮಗೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಮತ್ತು ಫಸ್ಟ್ ಕುಕು ಕ್ಲಾಕ್ನ ತೋರಿಸೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕಿಂತ ಮುಂಚೆ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಬ್ರೇಕ್ಫಾಸ್ಟಿಗೆ ಇವತ್ತು ಎಗ್, ಬಾಯ್ಲ್ಡ್ ಎಗ್. ಹಾಕೋದು ಈಸಿನ ಬಿಚ್ಚೋದು ಈಸಿನ ಉದಯ್? ರೆಡಿ? ಎಲ್ಲ ಹೋಗ್ತಾ ಇದ್ದಾರೆ ಇವತ್ತು. ನಿಜವಾಗ್ಲೂ ಹಾಕೋದಕ್ಕಿನ್ನ ಫೋಲ್ಡ್ ಮಾಡಿಕೊಂಡು ತೊಗೊಂಡೋಗೋದೇ ಕಷ್ಟ. ಹೆಂಗೆಂಗೋ ಫೋಲ್ಡ್ ಮಾಡಿದ್ರೂ ಕೂರಲ್ಲ, ಕರೆಕ್ಟು ಹೇಗಿತ್ತು ಹಾಗೆ ಮಾಡಬೇಕು. ನೋಡಿ, ಈ ಕಡೆ ಇದ್ದವರು ಇವತ್ತು ಹೊರಟರು, ಇವಾಗ ನಾವು ಹೊರಡ್ತಾ ಇದ್ದೀವಿ. ಇವ್ರು ಮಾತ್ರ ನೆನ್ನೆ ಬಂದಿರೋದು, ಇವ್ರು ಇರ್ತಾರೆ. ಕ್ಯಾಂಪ್ ಸೈಟಿಂದ ಹೊರಟ್ವಿ ಇವಾಗ. ಓಪನ್ ಆಗ್ಬೇಕಲ್ಲ, ಇದು ಫುಲ್ ಓಪನ್ ಆಗಲಿಲ್ಲ ತಾನೆ. ನಾವಲ್ಲಿ ಒಳಗಡೆ ಕಾರ್ ಪಾರ್ಕ್ ಮಾಡೋದಕ್ಕೆ ಟಿಕೆಟ್ ತಗೊಂಡ್ವಿ, ಬಟ್ ಇದು ಓಪನ್ ಆಗ್ತಿಲ್ಲ. ಒಂದ್ಸರಿ ಹಂಗೆ ಮೇಲೋ ಕೆಳಗೆ ಬಂತು, ಹೋಗೋಷ್ಟರಲ್ಲಿ ಕ್ಲೋಸ್ ಆಯಿತು. ಇವಾಗ ಓಪನ್ನೇ ಆಗ್ತಿಲ್ಲ. ಏನು ಮಾಡೋದು? €4 ಪೇ ಮಾಡಿದ್ದೀವಿ. ಮೇಬಿ ಫುಲ್ ಆಗಿರಬೇಕು, ಇಲ್ಲ ಅಂತಂದರೆ ಟ್ರೈ ಮಾಡ್ತೀನಿ. ಅವ್ರಿಗೆ ಓಪನ್ ಆಯಿತು, ನೋಡೋಣ ನಾವು ಇನ್ನೊಂದ್ಸರಿ ಟ್ರೈ ಮಾಡೋಣ. ಮತ್ತೆ ಟಿಕೆಟ್ ತಗೊಂತಿರೋದು. ಅಲ್ಲಿ ಅದು ಗೇಟ್ ಓಪನೇ ಆಗಲಿಲ್ಲ. ದುಡ್ಡು ಪೇ ಮಾಡಿದ್ದೀವಿ, ರೆಸಿಪ್ಟ್ ಕೂಡ ಬಂದಿದೆ, ಬಟ್ ಸ್ಟಿಲ್ ಅಲ್ಲಿ ಏನಕ್ಕೋ ಗೊತ್ತಿಲ್ಲ, ನಮಗೆ ಓಪನ್ ಆಗಲಿಲ್ಲ. ಇಲ್ಲಿವರೆಗೆ ಬಂದಾಯಿತು, ಮತ್ತೆ ನೋಡದೆ ಹೋಗೋದು ಏನು ಅಂತ ಹೇಳ್ಬಿಟ್ಟು ನನಗಂತ ಏನು ಇಂಟ್ರೆಸ್ಟ್ ಇರಲಿಲ್ಲ. ನಾನು ಬರಲ್ಲ ಅಂತ ಹೇಳಿದೆ, ಅದಕ್ಕೆ ಅವರಿಬ್ಬರು ಹೋಗ್ತಿದ್ದಾರೆ. ರವೆನಾ ಶ್ಲಿಸ್ಟ್ ಅಂತ ಒಂದು ಬ್ರಿಡ್ಜ್ ಇದೆ ಅಷ್ಟೇ, ಆ ಬ್ರಿಡ್ಜ್ನ ನೋಡಿಕೊಂಡು ಫೋಟೋ ತೊಗೊಂಡ್ಬರ್ತೀವಿ ಅಂತ ಹೋದರು. ಆ ಬ್ರಿಡ್ಜ್ಗೆ ಈ ಟೈಮಲ್ಲಿ ಬರೋದಕ್ಕಿಂತ ಕ್ರಿಸ್ಮಸ್ ಟೈಮಲ್ಲಿ ಬರಬೇಕು. ಏನಕ್ಕಂದ್ರೆ ಆ ಬ್ರಿಡ್ಜ್ ಕೆಳಗಡೆ ಕ್ರಿಸ್ಮಸ್ ಮಾರ್ಕೆಟ್ ಹಾಕ್ತಾರೆ, ತುಂಬಾನೇ ಚೆನ್ನಾಗಿರುತ್ತೆ ಕ್ರಿಸ್ಮಸ್ ಮಾರ್ಕೆಟ್ ಈ ಒಂದು ಬ್ರಿಡ್ಜ್ ಕೆಳಗಡೆ ಹಾಕೋದು. ಲಾಸ್ಟ್ ಟೈಮ್ ಬರೋಣ ಅಂತ ಪ್ಲಾನ್ ಮಾಡಿದ್ವಿ, ಬಟ್ ಟಿಕೆಟ್ ಸಿಗ್ಲಿಲ್ಲ. ನೋಡೋಣ ಈ ಸರಿ ಟ್ರೈ ಮಾಡ್ತೀವಿ ಸಿಗುತ್ತಾ ಇಲ್ವಾ ಅಂತ ಹೇಳಿ. ಸಿಕ್ಕರೆ ರವೆನಾ ಬ್ರಿಡ್ಜ್ ಕ್ರಿಸ್ಮಸ್ ಮಾರ್ಕೆಟ್ನ ನೋಡಕ್ ಬರೋಣ. ಹಂಗೆ ಹೊಟ್ಟೆ ಹಸಿತಂತೆ, ಅದಕ್ಕೆ ಇಲ್ಲೊಂದು ಬ್ರೇಕ್ ತೊಗೊಂಡಿದ್ದೀವಿ. ಈ ಜಾಗ ತುಂಬಾ ಬ್ಯೂಟಿಫುಲ್ ಆಗಿದೆ. ಏನಾದರೂ ತಿನ್ಕೊಂಡು ಆಮೇಲೆ ತೋರಿಸ್ತೀನಿ ಇರಿ ನಿಮಗೆ ಈ ಪ್ಲೇಸ್ ಹೇಗಿದೆ ಅಂತ ಹೇಳಿ. ಇಲ್ಲಿ ಏನಾದರೂ ಕೇಕ್, ಕುಕ್ಕೀಸ್ ಆ ಥರ ಸಿಕ್ಕರೆ ಅದನ್ನು ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಒಳಗಡೆ ಬಂದು ನೋಡಿದ್ಮೇಲೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಇಲ್ಲೇ ಆರ್ಡರ್ ಮಾಡಿದ್ದೀವಿ. ನೋಡೋಣ ಟೇಸ್ಟ್ ಹೇಗಿರುತ್ತೆ ಅಂತ. ಚೆನ್ನಾಗಿದೆ. ಇದು ನಾನು ತಗೊಂಡಿರೋದು ಕಟ್ಲೆಟ್ ಥರ ಇದೆ, ಅದ್ರ ಜೊತೆಗೆ ಪೊಂಬಸ್. ಉದಯ್ ಪ್ಲೇಟ್ ನೋಡಿ ಏನು ಕಲರ್ಫುಲ್ ಆಗಿದೆ ಅಂತ ಹೇಳಿ. ಏನು ತಗೊಂಡಿರೋದು ನೀನು? ಸಲಾಡ್ ವಿತ್ ಚಿಕನ್. ಚಿಕನ್ನಾ? ಹೌದಾ? ಚಿಕನ್ ಹಾಟ್ ಚಾಕ್ಲೇಟ್ ವಿತ್ ಐಸ್ ಕ್ರೀಮ್. 2 ಗಂಟೆ ಕೂತಿದ್ದೀವಿ. ಗುಡ್, ಟ್ರೈ ಮಾಡು. 12 ಗಂಟೆಗೆ ಒಳಗೆ ಹೋಗಿದ್ದು, ಇವಾಗ ಹೊರಗಡೆ ಬರ್ತಿರೋದು 2 ಗಂಟೆಗೆ. ಹೊಟ್ಟೆ ಫುಲ್ ಆಗಿದೆ. ನನಗಂತೂ ಒಂದು ಬೆಡ್ ಕೊಟ್ಬಿಟ್ರೆ ನಿದ್ದೆ ಮಾಡಿಬಿಡೋಣ ಅಂತ ಅನ್ನಿಸ್ತಿದೆ. ಎಷ್ಟು ನಿದ್ದೆ ಬರ್ತಿದೆ ಇವಾಗ, ಬಟ್ ನಿದ್ದೆ ಮಾಡೋಂಗಿಲ್ಲ. ಆದರೂ ನನಗೆ ಚಾನ್ಸ್ ಇದೆ, ಕಾರಲ್ಲಿ ಒಂದು ಅರ್ಧ ಗಂಟೆ ಅಂತೂ ಮಲ್ಕೋಬೋದು. ಬನ್ನಿ ಇವಾಗ ಈ ಪ್ಲೇಸ್ ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿದ್ನಲ್ಲ, ಇಲ್ಲಿ ಹೇಗಿದೆ ಅಂತ ನೋಡೋಣ.
orange, right? And this is purple. Purple. And I have a yellow one. And a blue one. Overtake my brother. ಯೂಶಲಿ ಎಲ್ಲ ಟ್ರಿಪ್ಪಿಗೆ ಬಂದರೆ ಒಂದೊಂದು ಕುಕ್ಕು ಕ್ಲಾಕ್ನ ನೋಡ್ಕೊಂಡು ಹೋಗ್ತಾರೆ. ನಮ್ಮಲ್ಲಿ ತುಂಬ ಜನ ಏನೋ ಗ್ರೂಪ್ ಟ್ರಿಪ್ಸ್ ಎಲ್ಲ ಬರ್ತಾರೆ ನೋಡಿ, ಅವರು ಕೂಡ ಇಲ್ಲಿಗೆ ಜಾಸ್ತಿ ಕರ್ಕೊಂಬರ್ತಾರೆ ಗ್ರೂಪ್ ಟ್ರಿಪ್ಸ್ ಬಂದವ್ರನ್ನ ಕುಕ್ಕು ಕ್ಲಾಕ್ ತೋರಿಸೋದಕ್ಕೆ. ಬಟ್ ಇಲ್ಲಿ 2 ಕುಕ್ಕು ಕ್ಲಾಕ್ ಇದೆ. ಸೊ ನಾವಿವಾಗ ವರ್ಲ್ಡ್ಸ್ ಫಸ್ಟ್ ಲಾರ್ಜೆಸ್ಟ್ ಕುಕ್ಕು ಕ್ಲಾಕ್ನ ನೋಡೋಕೆ ಹೋಗೋಣ ಬನ್ನಿ. ಈಗ ಅದ್ರ ಹತ್ರ ಬಂದಿದ್ದೀವಿ. ಹಾಗೆ ಇದ್ರ ಹಿಂದೆ ಮನೆಗಳಿದೆ, ಪ್ರಾಪರ್ ಬ್ಲ್ಯಾಕ್ ಫಾರೆಸ್ಟ್ ಮನೆಗಳು ಹೇಗಿದೆ ನೋಡಿ, ಸೂಪರಾಗಿ ಕಟ್ಕೊಂಡಿದ್ದಾರೆ ಎಲ್ಲ ಫುಲ್ ಮರಗಳಲ್ಲಿ. ಆ್ಯಂಡ್ ಇದು ಎಂಟ್ರೆನ್ಸ್ ಇವಾಗ ಅದಕ್ಕೆ ಹೋಗೋಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕುಕ್ಕು ಕ್ಲಾಕ್. ನಮಗೇನಾದರೂ ಚೇಂಜ್ ಬೇಕು ಅಂತಂದರೆ, ನಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಯಾವಾಗಲೂ ಸಿಯಾನೇ ನಮ್ಗೆ ಹೆಲ್ಪ್ ಮಾಡೋದು. ತುಂಬ ಸರಿ ಈ ಥರ ದುಡ್ಡು ಬೇಕು ಅಂದಾಗ ಕೊಟ್ಟಿದ್ದಾಳೆ. ಇವಾಗ ಮತ್ತೆ ಸಿಯಾನೇ ಎಂಟ್ರೆನ್ಸ್ ಟಿಕೆಟ್ನ ಬೈ ಮಾಡ್ತಿದ್ದಾಳೆ ನಮ್ಮೆಲ್ಲರಿಗೂ, ಅಲ್ಲ ಚಿನಿ? ಲಕ್ಷ್ಮಿ ನಮ್ಮ ಮನೆ ಲಕ್ಷ್ಮಿ ದುಡ್ಡು ಕೊಡ್ತಾ ಇದ್ದಾರೆ. ಆ್ಯಂಡ್ ಇದಕ್ಕೆ ಎಂಟ್ರೆನ್ಸ್ ಫೀಸ್ €2 ಇದೆ. ಒಳಗಡೆ ಹೋಗೋಣ. ಎಲ್ಲಿ ಕುಕ್ಕು ಕ್ಲಾಕ್ ಕಾಣಿಸ್ತಾ ಯಾರಿಗಾದ್ರೂ? ಅಲ್ಲೆಲ್ಲ ಫೋಟೋ ತೆಗಿತಿದ್ದಾರೆ. ಫೋಟೋ ತೆಗಿತಿರೋದು ನೋಡಿದ್ರೆ ಅಲ್ಲೇ ಇದೆ ಅಂತ ಅನಿಸುತ್ತೆ. ಕುಕ್ಕು ಕುಕ್ಕು ಕುಕ್ಕು. ಈ ಮನೆ ಮಾತ್ರ ತುಂಬ ಚೆನ್ನಾಗಿದೆ ನೋಡಿ, ಸಖತ್ತಾಗಿದೆ ಮನೆ ನೋಡಿ. ನನ್ನಿಂದ ನೋಡ್ತಿದ್ದೀರಲ್ಲ, ಅದೇನೇ ಫಸ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಆರ್ ಬಿಗ್ಗೆಸ್ಟ್ ಕುಕ್ಕು ಕ್ಲಾಕ್. ಇಲ್ಲಿ 1/4 ಗಂಟೆಗೆ ಒಂದೊಂದ್ಸರಿ ಬಂದು ಬರ್ಡ್ ಕುಕ್ಕು ಕುಕ್ಕು ಅಂತ ಅನ್ನತ್ತೆ. ಇರೋದು 5-6 ಮಿನಿಟ್ಸಲ್ಲಿ ಆಚೆ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ ನೋಡ್ಕೊಂಡು ಹೋಗೋಣ. ಬರ್ತೆ ನೋಡು. ಚಿನಿ ಏನಂತಿತ್ತ? ಒಳಗಡೆ ಇರೋದು ಪ್ಯೂರ್ ಮೆಕ್ಯಾನಿಕಲ್ ಕ್ಲಾಕ್ ಅಂತೆ. ಮೆಕ್ಯಾನಿಕಲ್ ಇಂಜಿನಿಯರ್ ಹೇಳ್ಕೊಟ್ರು. ಕ್ಲಾಕ್ ಒಳಗಡೆ ಹೇಗಿದೆ ಮೆಕ್ಯಾನಿಸಮ್ ಅಂತ ನೋಡಕ್ ಹೋಗೋಣ ಬನ್ನಿ. ಒಂದು ಕ್ಲಾಕ್ನ ರೆಡಿ ಮಾಡೋದಕ್ಕೆ ಒಳಗಡೆ ಏನೆಲ್ಲ ಮಾಡಿದ್ದಾರೆ ನೋಡಿ. ಇಷ್ಟೊಂದು ಮೆಕ್ಯಾನಿಸಮ್ನ ಯೂಸ್ ಮಾಡಿದ್ದಾರೆ. ಹಾಗೆ ಇಲ್ಲೊಂದು ಒಳಗಡೆ ಶಾಪ್ ಇದೆ. ಶಾಪ್ ಒಳಗಡೆ ನಮಗೇನಾದರೂ ಥಿಂಗ್ಸ್ ಬೇಕಂದರೆ ಬೈ ಮಾಡ್ಬೋದು. ಇಲ್ಲಿ ಇದನ್ನು ತಗೊಂಡ್ವಿ, ಕ್ಯೂಟ್ ಆಗಿದೆ ಅಲ್ಲ. ಇದು ನೋಡಾಯಿತು ಹೇಗೆ ಮಾಡಿದ್ದಾರೆ ಅಂತ ಹೇಳಿ. ಹಾಗೆ ಇವಾಗಿನ ಫಸ್ಟ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಕುಕ್ಕು ಕ್ಲಾಕ್ ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಟ್ರಿಬೆರ್ಗ್ ಸಿಟಿ. ಈ ಸಿಟಿ ನೋಡೋದಕ್ಕೂ ತುಂಬ ಜನ ಬರ್ತಾರೆ. ಇದು ಕೂಡ ಬ್ಲ್ಯಾಕ್ ಫಾರೆಸ್ಟ್ ಅಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಸಿಟಿ. ಇವಾಗ ಇನ್ನೊಂದು ಕುಕ್ಕು ಕ್ಲಾಕ್ನ ನೋಡೋದಿಕ್ಕೆ ಬಂದಿದ್ದೀವಿ. ಬನ್ನಿ ಇದು ಹೇಗಿದೆ, ಹಾಗೆ ಇದರ ಮೆಕ್ಯಾನಿಸಮ್ ಹೇಗಿದೆ ಅಂತ ನೋಡೋಣ. ಗ್ರೂಪ್ ಟ್ರಿಪ್ಸಲ್ಲಿ ಬಂದರೆ ಮೋಸ್ಟ್ಲಿ ಅವರೆಲ್ಲ ಕರ್ಕೊಂಬರೋದು ಈ ಒಂದು ಕುಕ್ಕು ಕ್ಲಾಕ್ನ ತೋರಿಸೋದಕ್ಕೆ ಅನಿಸುತ್ತೆ. ಬನ್ನಿ ನೋಡೋಣ ಒಳಗೆ ಹೇಗಿದೆ ಅಂತ. ಕುಕ್ಕು ಕ್ಲಾಕ್ ನೋಡಿ ಎಷ್ಟೊಂದು ಡಿಸೈನ್ಸಲ್ಲಿದೆ ಅಂತ ಹೇಳಿ. ಸಿಯಾನಿಗೆ ಈ ಕುಕ್ಕು ಕ್ಲಾಕ್ ಬೇಕಂತೆ, ಪಿಂಕ್ ಕಲರು. ಪ್ರೈಸ್ ಎಷ್ಟಿದೆ ಅಂದರೆ €161, ಅಂದರೆ 16,000 ಆ ಕುಕ್ಕು ಕ್ಲಾಕ್ಗೆ. ಆ್ಯಂಡ್ ಶಾಪ್ ಈ ಥರ ಇದೆ. ಏನೇನು ಬೇಕು ಎಲ್ಲ ತೊಗೋಬೋದು ನಮಗೆ ಈ ಥರ ಕುಕ್ಕು ಕ್ಲಾಕ್. ಇಲ್ಲಿ ಎಷ್ಟೊಂದು ಡಿಸೈನ್ಸ್ ಇದೆ ನೋಡಿ ಕುಕ್ಕು ಕ್ಲಾಕ್. ಅಲ್ಲಿವರೆಗೂ ಇಟ್ಟಿದ್ದಾರೆ, ಫುಲ್ ಇದೆ.
ಇದೆಲ್ಲ ಹಳೆ ಡಿಸೈನ್ಸ್ ಅನ್ಸುತ್ತೆ ನೋಡಿ, ಮುಂಚೆ ಎಲ್ಲ ಹೇಗಿತ್ತು ಅಂತ. ಮೇಲ್ಗಡೆ ನೋಡ್ತಿದ್ದೀರಲ್ಲ ಅದೆಲ್ಲ 1 ಲಕ್ಷದ ಮೇಲ್ಗಡೆ ಇದೆ ಪ್ರೈಸು. ಹಾಗೆ ಕೆಳಗಡೆ ನೋಡ್ತಿದ್ದೀರಲ್ಲ ಈ ಎರಡು 90,000 85,000 ಈ ರೇಂಜಲ್ಲಿದೆ. ಇದು ಸಿಂಪಲ್ 60,000 ಇದೆ, 85, ಇದು 60 ಹತ್ರ ಇದೆ. ಈ ಕ್ಲಾಕ್ ನೋಡ್ತಿದ್ದೀರಲ್ಲ ಇದ್ರ ಪ್ರೈಸ್ ಎಷ್ಟಿರ್ಬೋದು ಗೆಸ್ ಮಾಡಿ. ಇದೆಲ್ಲ ಹ್ಯಾಂಡ್ ವರ್ಕ್ ಹಾಗಾಗಿ ಜಾಸ್ತಿ ಇರುತ್ತೆ ಪ್ರೈಸು. ಈ ಒಂದು ಕುಕ್ಕು ಕ್ಲಾಕ್ನ ಪ್ರೈಸ್ 4,30,000. ಇಲ್ಲಿ ಈಗಲ್ ಕೂರಿಸಿದಾರಲ್ಲ ಆ ಕ್ಲಾಕ್ ಪ್ರೈಸ್ ಎಷ್ಟಿದೆ ಗೊತ್ತಾ? ಎಷ್ಟಿರ್ಬೋದು ಗೆಸ್ ಮಾಡಿ. ಇಲ್ಲಿ ನೋಡಿ 5,30,000 ಹತ್ತತ್ರ 5 ಲಕ್ಷ ಈ ಕ್ಲಾಕ್ಗೆ. ಅದು ಬರೀ ಶಾಂಪು ಏನಾದರೂ ಬೇಕು ಅಂತಂದರೆ ಬೈ ಮಾಡೋದಕ್ಕೆ. ಇಲ್ಲಿನ ಕುಕ್ಕು ಕ್ಲಾಕ್ ಹೇಗಿದೆ ನೋಡೋಣ ಬನ್ನಿ. ನೋಡಿದ್ರಲ್ಲ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕುಕ್ಕು ಕ್ಲಾಕ್ ಹೇಗಿದೆ ಅಂತ ಹೇಳಿ. ಯೂಶಲಿ ಇಲ್ಲಿಗೆ ಬಂದರೆ ಜನ ಎಲ್ಲ ಇದೊಂದು ಕುಕ್ಕು ಕ್ಲಾಕ್ನ ನೋಡ್ಕೊಂಡು ಹೋಗ್ತಾರೆ, ಯಾಕಂದರೆ ಪಾರ್ಕಿಂಗ್ ಫೆಸಿಲಿಟೀಸ್ ಆಗಿರ್ಬೋದು, ಮತ್ತು ಫೇಮಸ್ ಕೂಡ ಇದೊಂದು ಜಾಸ್ತಿ. ಹಾಗೆ ನಾನು ಆಗಲೇ ಹೇಳ್ದಂಗೆ ಗ್ರೂಪ್ ಟ್ರಿಪ್ಸ್ ಅವ್ರು ಕೂಡ ಬರೋದು ಈ ಒಂದು ಕುಕ್ಕು ಕ್ಲಾಕ್ ನೋಡೋದಕ್ಕೆ. ನಾವು ನಿಮಗೆ 2 ಕುಕ್ಕು ಕ್ಲಾಕ್ನ ತೋರಿಸಿದ್ವಿ, ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳಿ. ಮತ್ತು ನಾನು ನೋಡ್ದಂಗೆ ತುಂಬ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಜರ್ಮನಿಲಿ, ಬಟ್ ಈ ಊರಿಗೆ ಬಂದಾಗ ನೋಡೋಷ್ಟು ಇಂಡಿಯನ್ಸ್ನ ಯಾವ ಊರಲ್ಲೂ ನೋಡೇ ಇಲ್ಲ. ಯಾಕಂದರೆ ಇಲ್ಲಿಗೂ ಅಷ್ಟೇ ಇದೊಂದು ಕುಕ್ಕು ಕ್ಲಾಕ್ ನೋಡೋದಕ್ಕೆ ಬಂದಾಗ ಒಂದು 5-6 ಫ್ಯಾಮಿಲಿ ನೋಡಿದ್ವಿ, ಇಂಡಿಯನ್ ಫ್ಯಾಮಿಲಿಗಳನ್ನ. ಅಷ್ಟು ಫೇಮಸ್ ಇದು ಈ ಪ್ಲೇಸು ಜರ್ಮನಿಯಲ್ಲಿ. ಹಾಗಾಗಿ ತುಂಬ ಜನ ಈ ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರ್ತಾರೆ. ಮತ್ತು ನೀವು ಯಾರಾದ್ರೂ ಆಲ್ರೆಡಿ ಬ್ಲ್ಯಾಕ್ ಫಾರೆಸ್ಟ್ನ, ಟ್ರೀಬರ್ಗ್ನ ಎಕ್ಸ್ಪ್ಲೋರ್ ಮಾಡಿದರೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ಯಾರಾದರೂ ಹೊಸದಾಗಿ ನಮ್ಮ ವಿಡಿಯೋ ಮೂಲಕ ನೋಡಿದರೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಇದಿಷ್ಟು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಲೈಕ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರೋದು ಏನೋ ತೋರಿಸಿದ್ದೀವಿ ಅಂತ ಅಂದ್ಕೊಂಡಿರ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವೇನೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಸೇಫ್. ಬಾಯ್ 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 ಫ್ರಮ್ ಶ್ವಾರ್ಟ್ಸ್ ವರ್ಲ್ಡ್.